ಯಾದಗಿರಿಯಲ್ಲಿ ಮೈಕ್ರೋ ಫಿನಾನ್ಸ್ ಸಿಬ್ಬಂದಿ ಕಿರುಕುಳ ನಿಂತಿಲ್ಲ. ಯಾದಗಿರಿ ತಾಲೂಕಿನ ಯಡಹಳ್ಳಿ ಗ್ರಾಮದಲ್ಲಿ ಫಿನಾನ್ಸ್ ಸಿಬ್ಬಂದಿ ಮನೆಯನ್ನೇ ಸೀಸ್ ಮಾಡಿದ್ದಾರೆ. ವಿಧವೆ ಗೀತಮ್ಮ ಅನ್ನೋರು 2 ಲಕ್ಷ ಸಾಲ ಪಡೆದಿದ್ರು. ಸಾಲ ತೀರಿಸುವ ಉದ್ದೇಶಕ್ಕೆ ಬೆಂಗಳೂರಿಗೆ ಬಂದಿದ್ರು. ಆದರೆ ಊರಿಗೆ ವಾಪಸ್ ಬಂದಾಗ ಮನೆಯನ್ನೇ ಸೀಸ್ ಮಾಡಿದ್ದು ನೋಡಿ ಶಾಕ್ ಆಗಿದ್ದಾರೆ. ತುಮಕೂರಿನಲ್ಲೂ ಮೈಕ್ರೋ ಫಿನಾನ್ಸ್ನವರ ಹಾವಳಿ ಜೋರಾಗಿದೆ. ಸಾಲಗಾರ ಸತ್ರು, ಕುಟುಂಬಸ್ಥರಿಗೆ ಫಿನಾನ್ಸ್ನವರ ಕಾಟ ತಪ್ಪಿಲ್ಲ. ಮನೆ ನಿರ್ಮಾಣಕ್ಕಾಗಿ 4,66,000 ಸಾಲ ಮಾಡಿದ್ದ ಸೈಯದ್ ಸಮೀವುಲ್ಲಾ ಬರೋಬ್ಬರಿ 7,20,000 ಬಡ್ಡಿ ಕಟ್ಟಿದ್ರು. ಮತ್ತೆ ಹಣ ಕಟ್ಟಬೇಕು ಅಂತ ಪೀಡಿಸಲಾಗ್ತಾ ಇತ್ತು. ಸಮೀವುಲ್ಲಾ ಪ್ರಾಣ ಬಿಟ್ಟಿದ್ರು. ಆದ್ರೆ ಮತ್ತೆ ಕುಟುಂಬದವರಿಗೆ ಹಣ ನೀಡುವಂತೆ ಪೀಡಿಸಲಾಗ್ತಾ ಇತ್ತು. ಬೆಳಗಾವಿಯ ಚನ್ನಮ್ಮನಗರದ ಸೆಕೆಂಡ್ ಸ್ಟೇಷನ್ನಲ್ಲಿರುವ ಮುರುಗನ್ ಎಂಬುವರ ಮನೆಯಲ್ಲಿ ದರೋಡೆ ನಡೆಸಲಾಗಿದೆ. ಮನೆಗೆ ನುಗ್ಗಿದಂತ ಕದೀಮ ಕಣ್ಣಿಗೆ ಕಾರದ ಪುಡಿಯನ್ನು ಎರಚಿ ಚಿನ್ನದ ಸರವನ್ನ ಎಗರಿಸಿ ಪರಾರಿಯಾಗಿದ್ದಾನೆ. ಪ್ರಿಯಾಂಕಾ ಎಂಬಾಕೆಗೆ ಕಣ್ಣಿಗೆ ಕಾರದ ಪುಡಿ ಹಾಕಿ 70 ಗ್ರಾಂ ಚಿನ್ನದ ಸರ ಕದ್ದು ಎಸ್ಕೇಪ್ ಆಗಿದ್ದಾನೆ. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಅಮರಾಪುರದಲ್ಲಿನ ಗೋಡೌನ್ವೊಂದರಲ್ಲಿ ತೆಲಂಗಾಣದ ಪಡಿತರ ಜೋಳ ಪತ್ತೆಯಾಗಿದೆ. ಸಿಂಧನೂರು ತಹಶೀಲ್ದಾರ್ ಅರುಣ್ ಸೂಚನೆ ಮೇರೆಗೆ ಮರಿಗೌಡರ ಗೋದಾಮಿನ ಮೇಲೆ ಅಧಿಕಾರಿಗಳ ತಂಡ ದಾಳಿ ನಡೆಸಲಾಗಿದ್ದು, ತೆಲಂಗಾಣದ ಪಡಿತರ ಜೋಳ ತುಂಬಿದಂತ 300 ಚೀಲಗಳು ಪತ್ತೆಯಾಗಿವೆ. ಕೋಲಾರ ಜಿಲ್ಲೆಯ ಮುಳಬಾಗಿಲಿನ ರೈತನೊಬ್ಬ ತನ್ನ ಆಲೂಗಡ್ಡೆ ತೋಟದ ಕಾವಲಿಗೆ ವಿನೂತನ ಐಡಿಯಾ ಮಾಡಿದ್ದಾನೆ. ಆಲೂಗಡ್ಡೆ ತೋಟಕ್ಕೆ ದೃಷ್ಟಿಯಾಗದಂತೆ ತೆಲುಗು ಹೀರೋಯಿನ್ಗಳ ಫೋಟೋಗಳನ್ನ ಹಾಕಿದ್ದಾನೆ ಈತ. ಸಮಂತ, ಶ್ರುತಿ ಹಾಸನ್, ಅನುಷ್ಕಾ ಶೆಟ್ಟಿ ಅವರ ದೊಡ್ಡ ಫೋಟೋ ಫ್ರೇಮ್ ಅನ್ನ ಮಾಡಿಸಿ ಹೊಲದಲ್ಲಿ ಹಾಕಿದ್ದಾನೆ. ಅಮೆರಿಕ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆ ಪ್ರಧಾನಿ ಮೋದಿ ಮಾತುಕತೆ ನಡೆಸಿದ್ದಾರೆ. ದೂರವಾಣಿ ಕರೆಯನ್ನ ಮಾಡಿ ಟ್ರಂಪ್ಗೆ ಅಭಿನಂದನೆ ತಿಳಿಸಿರುವಂತಹ ಮೋದಿ ಭಾರತ ಅಮೆರಿಕದ ಬಾಂಧವ್ಯ ಮತ್ತೆ ಉಕ್ರೇನ್ ಯುದ್ಧ ಸೇರಿ ಹಲವು ವಿಷಯಗಳ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮುಂದಿನ ತಿಂಗಳು ಅಮೆರಿಕ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಫೆಬ್ರವರಿಯಲ್ಲಿ ಅಮೆರಿಕ ಪ್ರವಾಸ ಕೈಗೊಳ್ಳುವ ಮೋದಿ ಶ್ವೇತಭವನದಲ್ಲಿ ಟ್ರಂಪ್ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಲಿದ್ದಾರೆ. ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಭಾರತಕ್ಕೆ ಬರಲಿ ಅಂತ ಕಾಂಗ್ರೆಸ್ ನಾಯಕ ಸಾಮ್ ಪಿತ್ರೋಡಾ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಬಾಂಗ್ಲಾದೇಶಿ ವಲಸಿಗರು ಒಂದು ವೇಳೆ ಭಾರತಕ್ಕೆ ಬರೋದಕ್ಕೆ ಬಯಸಿದ್ರೆ ಅವರು ಅಕ್ರಮವಾಗಿದ್ರೂ ಸಹ ಅವ್ರು ಬರಲಿ, ನಾವು ಎಲ್ಲರನ್ನೂ ಸೇರಿಸಿಕೊಳ್ತೀವಿ ಅಂತ ಹೇಳಿದ್ದಾರೆ. ಕೈಲಾಸ ಮಾನಸ ಸರೋವರ ಯಾತ್ರೆಯನ್ನ ಪುನರಾರಂಭ ಮಾಡಲು ಭಾರತ ಮತ್ತು ಚೀನಾ ನಿರ್ಧರಿಸಿದೆ. ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಅವರು ಬೇಜಿಂಗ್ ಭೇಟಿಯ ಸಮಯದಲ್ಲಿ ನೇರ ವಿಮಾನಗಳ ಮೂಲಕ ಕೈಲಾಸ ಮಾನಸ ಸರೋವರ ಯಾತ್ರೆಯನ್ನ ಪುನರಾರಂಭ ಮಾಡುವುದಕ್ಕೆ ಭಾರತ ಮತ್ತು ಚೀನಾ ಒಪ್ಪಿಕೊಂಡಿದೆ.